ಸೊ ಹಾಯ್ ಹಲೋ ನಮಸ್ಕಾರ. ನಾವೆಲ್ಲ ಯು ಕೆ ಮಂದಿಗೆ ಇವತ್ತೇನಪ್ಪ ಅಂತಂದ್ರೆ ಮಳೆ ಮಾತ್ರ ಚಿಟಿ 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 ಬರಾಕತೈತಿ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಕ್ಲೈಮೇಟ್ ಮಾತ್ರ ಚಿಲ್ಡಾಗೈತಿ. ಸೊ ನೋಡ್ರಿ ಇಲ್ಲ ಇವೊಬ್ಬ ಪಿಕ್ನಿಕ್ ಬಂದ ನೋಡ್ರಿ ನನ್ನ ಜೊತೆ. ಇವನು ಯಾರು ಹೇಳ? ಗೊತ್ತು ಗುಡ್ಲ. ಅದೇ ಯಾರು ಹೇಳ? ನಮ್ ಸಿದ್ದರಾಮಯ್ಯ. ಏನಂತಿಪ್ಪ ಈಗ ನಿದ್ದೆ ಆಗಿಲ್ಲ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಮಂಕಲಿದ್ದೀನಿ. ಮಳೆ ಜಿಟಿ ಅಂತ. ಇದು ನಮ್ಮ ಕೂರ್ಗ್ ಟೈಪಲ್ಲಿ ಬೆಂಗಳೂರು ಆಗಿಬಿಟ್ಟಿದೆ. ಈಗ ಬೆಂಗಳೂರು ಟೈಪಲ್ಲಿ ಕೂರ್ಗ್ ಆಗಿಬಿಟ್ಟಿದೆ. ನಾನು ಕೂರ್ಗಲ್ಲಿದ್ದೀನಿ, ಬೆಂಗಳೂರಲ್ಲಿದ್ದೀನಿ, ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಹಾಂ ಹಂಗೆ ಅನ್ಸಾಗೈತಿ. ಯಾಕಂತಂದ್ರೆ ನಾವು ಚಿಟಿ 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 ಮಳೆ ಮಸ್ತ್ ಐತಿ. ಕ್ಲೈಮೇಟ್ ಥಂಡಿನೂ ಬರತೈತಿ ಮತ್ತು ಹಂಗೆ ಆರಾಮ. ಕ್ಲೈಮೇಟ್ ಹೇಳೋಕ್ಕಾಗಲ್ಲ, ಹಂಗೈತಿ, ಭಾರಿ ಐತಿ. ಸೊ ಇವಾಗ ಹಂಗೆ ಇಲ್ಲೇ ನಡ್ಕೊಂಡು ಹೊಂಟಿದ್ವಿ. ಇವಾಗ ನಮ್ಮ ದೋಸ್ತ ಏನಪ್ಪ ಅಂತಂದ್ರೆ ಚಹಾ ಕುಡಿಯೋಕೆ ಹೋಗುಂಬಾರ್ರಿ ಪಿಕ್ರಿಕೆ ಅಂತಂದ, ಅದಕ್ಕೆ ಹೊಂಟಿದ್ವಿ. ಅಪ್ಪ ಕುಡಿತಾ ಇದ್ದೀರೇನಪ್ಪ? ಕುಡೀರಿ, ಚೆನ್ನಾಗಿ ಕುಡೀರಿ. ಜೊತೆಗೆ ಸ್ವಲ್ಪ ಪಾಲಿನ ಹಾಲು ಟಿಟ್ಟೊಟ್ಟಿನೂ ಹಾಕೊಂಡು ಚೆನ್ನಾಗಿ ಕುಡಿದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಡಿ. ನಿಮ್ ಹೆಸರಿನಲ್ಲಿ ಗೋರಿನಾದ್ರೂ ಕಟ್ಟಿಸ್ತೀನಿ. ಅಯ್ಯೋ ಅಯೋಗ್ ನನ್ನ ಮಕ್ಕಳ. ಚಹಾ ಕುಡ್ಕೊಂಬಂದ್ವಿ. ನಮ್ಮ ದೋಸ್ತ ಏನೋ ಹೇಳತ್ತಿದ್ದ, ಕೇಳು ತಡ್ರಿ. ಏನು ಹೇಳತ್ತಿದ್ದೀಪ್ಪ? ಇವನ್ ಜೋಡಿ ಸೇರಿ ಇವನೊಂದು ದೊಡ್ಡ ಬಾಡ್ಕೋ ಇದ್ದ. ಇವನ್ ಜೋಡಿ ಸೇರಿ ನಾನು ದೊಡ್ಡ ಬಾಡ್ಕೋ ಆಗ್ಬಿಟ್ಟಿದ್ದೀನಿ ನೋಡ್ರಿ. ಈಗ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹುರಿದಾಗೆಲ್ಲ ಮಸ್ತಾಗಿ ಜಿಗರ್ರಾಗ ಓಡಾಡ್ಕೊಂಡಿದ್ದ ನೋಡ್ರಿ. ಇಲ್ಲಿ ಬಂದು ಹಾರಾಡಕ್ಕೆ ರೆಕ್ಕೆ ಮುರು ಕುಂಡ್ರಿಸ್ಕೊಬಿಟ್ಟ ನಮ್ಮ ದೋಸ್ತ. ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಬಿಡಂಗಿಲ್ಲ. ಬೆಳಗಾದ್ರೂ ಜೊತೆಗೆ ಬರ್ತಾನೆ, ರಾತ್ರಿ ಆದ್ರೂ ಜೊತೆಗೆ ಕಟ್ಕೊಂಡು ಎಡ್ತಿ ಸವಾಸ ಮಾಡ್ದಂಗೆ ಆಗೈತೆ ನೋಡ್ರಿ. ಅಲ್ಲ ಮಗನ ಒಟ್ಟು ನಮ್ಮ ಡೈಲಾಗ್ ನಮ್ಗೆ ಹೋಗದ ಇವ, ಏನು ಮಾಡೋಕ್ಕಾಗಂಗಿಲ್ಲ. ಇರಲಿ, ದೋಸ್ತ ಅಲ್ಲ, ನಡೀತೈತಿ. 1 hour later. ಸೊ ನೋಡ್ರಿ ಇಲ್ಲಿ ಎಷ್ಟೊಂದು ಟ್ರಾಫಿಕ್ ಐತಿ. ಇದು ರೋಡ್ ಗೊರಗುಂಟೆಪಾಳ್ಯ ಯಶವಂತಪುರಿಂದ ನಮ್ಮ ದಾಸರಹಳ್ಳಿ ಮಠನು ಅವನವನು ಯಾವಾಗ ನೋಡಿದ್ರು ಇಷ್ಟ ಟ್ರಾಫಿಕ್ ಇರ್ತೈತಿ. ಇದು ಗೊರಗುಂಟೆಪಾಳ್ಯ. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿ ಮಳೆ ಬರತೈತಿ, ಮಳೆ ಹನಿ ಬರತೈತಿ. ಈ ಮಳಿದೊಂದು ತಿಂಡಿನಪ್ಪ, ಮಳೆ ಹನಿ ಬೀಳಾಕತೈತಿ. ಮತ್ತು ಈಗ ನೋಡ್ರಿ, ಅದು ಯಶವಂತಪುರಿಂದ ದಾಸರಹಳ್ಳಿ ಮಠ ಬರೋ ಮಠನೂ ಎಷ್ಟು ಟ್ರಾಫಿಕ್ ಅಂತಂದ್ರೆ ಅಷ್ಟೊಂದು ಟ್ರಾಫಿಕ್ ಇರ್ತೈತಿ. ತಲೆ ಕೆಟ್ಟು ಬಿಡ್ತೈತಿ, ಏನು ಮಾಡೋಣ ಅವನು ಅಂತೇಳಿ ಅರ್ಥನ ಆಗಂಗಿಲ್ಲ. ಮತ್ತು ಈಗ ನೋಡ್ರಿ, ನಾವು ಇಲ್ಲೇ ಗಾಡಿ ಸ್ಟ್ಯಾಂಡ್ ಹಾಕಿ ನಿಂತು ಲಬ್ ಹೊಯ್ಕೊಂಬಿಡ್ಬೇಕನ್ನ ಅನ್ನಿಸ್ಬಿಡ್ತೈತಿ ಈ ಟ್ರಾಫಿಕ್ ಸಂಬಂಧ. ಏನು ರೀ ಟ್ರಾಫಿಕ್ ಇವಾಗ ಬಿಟ್ರೆ ಓಕೆ. ಸೊ ಇವಾಗ ದಾವಣಗೆರೆಗೆ ಹೊಂಟಿದ್ದೆ. ಏಕಪ್ಪ ಅಂತಂದ್ರೆ ನಮ್ಮ ದೊಡ್ಡಮ್ಮ ಅವರು ತೀರ್ಕೊಂಡಿದ್ರಂತೆ. ಸೊ ಅದಕ್ಕೆ ದಾವಣಗೆರೆಗೆ ಹೊಂಟಿದ್ದೆ. ಜಸ್ಟ್ ಇವಾಗ ಬಂದು ನಿಂತೇನೆ ನೋಡಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಕಂಪ್ಲೀಟ್ ಆಗೈತಿ. ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ.